ಕನ್ನಡ ಕಿರುತೆರೆಯಲ್ಲಿ ಅಮೃತ ಅಂದಿದ ತಕ್ಷಣ ನೆನಪಾಗೋದು ರಜನಿ ಅವರು. ಮನೆ ಮಗಳ ಪಾತ್ರದಲ್ಲಿ ನಟಿಸಿ ಕನ್ನಡಿಗರ ಮನ ಗೆದ್ದ ನಟಿ. ಸೀರಿಯಲ್ಗಳ ಜೊತೆ ಸಿನಿಮಾದಲ್ಲೂ ಇವರು ಬ್ಯುಸಿ ಆಗಿದ್ದಾರೆ. ಅತ್ಯುತ್ತಮ ಆಕ್ಟರ್, ಆಂಕರ್, ಡಾನ್ಸರ್, ಸಿಂಗರ್ ಆಗಿರೋ ಇವರು ಯಾವಾಗಲೂ ತುಂಬಾ ಚಟುವಟಿಕೆಯಿಂದ ಇರುವಂಥ ಪರ್ಸನ್. ಇವತ್ತು ನಮ್ಮ ಜೊತೆಗಿದ್ದಾರೆ ದ ವೆರಿ ಗಾರ್ಜಿಯಸ್ ಅಂಡ್ ಲವ್ಲಿ ರಜನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಲ್ಲ, ನಾನು ಇಷ್ಟೊಂದೆಲ್ಲ ಆಕ್ಟಿವ್ ಆಗಿರೋಂಥ ಪರ್ಸನ್ ಅಂತಂದ್ರೆ ನೀವು ಸೈಲೆಂಟ್ ಆಗಿ ಹಿಂಗ್ ಕೂತಿದ್ದೀರಲ್ಲ, ಹೆಂಗೆ ಇದು? ಅಲ್ಲ, ನಿಮ್ಮ ಒಂದು ಜೋಶ್ ನೋಡ್ಬಿಟ್ಟು ನಾನು ನಿಮ್ ಜೋಶ್ ಕಮ್ಮಿನಾ? ಎನರ್ಜಿ ಯಾವಾಗ್ಲೂ ಟಾಪ್ ಅಲ್ಲಿ ಇರುತ್ತೆ ನಿಮ್ಗೆ. ಹೋಗ್ತಾ 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 ಹೋಗುತ್ತೆ, ಹೋಗ್ತಾ ಹೋಗ್ತಾ ಎನರ್ಜಿ ಬಿಲ್ಡ್ ಆಗುತ್ತೆ. ಎಸ್. ಅಲ್ಲ, ನಿಮ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ನಿಮ್ಮ ಬಯೋ ಓದ್ತಾ ಇದ್ದೆ ನಾನು. ಅದ್ರಲ್ಲಿ ಬರ್ದಿದ್ದೀರಾ, ನೀವು ಕರ್ಮವನ್ನು ಮಾಡುತ್ತಾ ಸಾಗಿರಿ, ಫಲದ ಬಗ್ಗೆ ಚಿಂತೆ ಬೇಡ ಅಂತ ಅನ್ಬಿಟ್ಟು. ಸೊ ಏನ್ ಈ ಲೈನ್ ಹಾಕ್ಬೇಕು ನಿಮ್ಮ ಬಯೋಗೆ ಅಂತ ಯಾಕೆ ಅನ್ನಿಸ್ತು? ಇದ್ರ ಬಗ್ಗೆ ನಿಮ್ಮ ವಿಶ್ಲೇಷಣೆ? ಈ ವಿಶ್ಲೇಷಣೆ ಅಂತ ಏನಿಲ್ಲ, ಇದು ಎಲ್ರಿಗೂ ಗೊತ್ತಿರೋದೆ. ಇದು ಕೃಷ್ಣ ವಾಕ್ಯ ಆಕ್ಚುಲಿ. ಕರೆಕ್ಟ್. ಸೊ ಏನಿಲ್ಲ, ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ಬೇಕು, ಆದ್ರೂ ಫಲನ ನಾವು ಅಪೇಕ್ಷೆ ಪಡಬಾರ್ದು ಅನ್ನೋದಷ್ಟೇನೆ. ಸೊ ನಾನು ಆಕ್ಚುಲಿ ಪರ್ಸ್ನಲಿ ನಾನು ಪರ್ಸನ್ ಹಂಗೆ ಇರೋದು. ನಾನು ನನ್ನ ಕೆಲಸ ನನ್ಗೆ ಏನ್ ಕೊಟ್ಟಿರ್ತಾರೋ ಆ ಕೆಲಸನ ನಾನು ಮಾಡ್ತಾ ಹೋಗ್ತೀನಿ, ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ. ಆಮೇಲೆ ಅದು ರಿಟರ್ನ್ ಆಗಿ ನನಗೆ ಒಂದು 10 ಪಟ್ಟಷ್ಟು ಸಿಗುತ್ತೆ. ಸೊ ಅವಾಗ ನನಗೆ ಖುಷಿ ಆಗುತ್ತೆ. ಹಾಗಾಗಿ ನಾನು ಆ ಒಂದು ಬಯೋದಲ್ಲಿ ಹಾಕೊಂಡಿದ್ದೀನಿ ಆ ಲೈನ್. ಓಕೆ, ಸೊ ಅದನ್ನೇ ನೀವು ಫಾಲೋನು ಮಾಡ್ತೀರಾ ಅಂತ ಆಯ್ತು ಹಾಗಿದ್ರೆ. ಡೆಫಿನೆಟ್ಲಿ. ಸೊ ನಮ್ಮ ಪ್ರಯತ್ನ ನಾವು ಮಾಡ್ತಿರೋಣ, ಫಲದ್ನ ದೇವರು ಬಿಟ್ಬಿಡ ಅಷ್ಟೇ. ನಾನು ಎಲ್ರಿಗೂ ಅದನ್ನೇ ಹೇಳೋದು, ನಾವು ಅಂತಲ್ಲ. ಸೊ ಆ ಕಾನ್ಫಿಡೆನ್ಸ್ ಇರ್ಬೇಕಷ್ಟೇ ನಿಮಗೆ. ಸೊ ಅಮೃತ ವರ್ಷಿಣಿ ಧಾರಾವಾಹಿ ಮೂಲಕ ನೀವು ಮನೆ ಮನೆಗೂ ಚಿರಪರಿಚಿತರು, ಅಮೃತ ಅನ್ನೋ ಒಂದು ಪಾತ್ರದ ಮೂಲಕ. ಬಟ್ ಅದಕ್ಕೂ ಮುಂಚೆ ನೀವು ಪಡವಾರಳ್ಳಿ ಪಡ್ಡೆಗಳು ಅನ್ನೋ ಒಂದು ಧಾರಾವಾಹಿಯಲ್ಲಿ ನಟಿಸಿದ್ರಿ. ಆ ಪಾತ್ರದ ಬಗ್ಗೆ ಆಕ್ಚುಲಿ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಆ ಸೀರಿಯಲ್ ಬಗ್ಗೆ. ಆ ಸೀರಿಯಲ್ ಬಗ್ಗೆ ಹೇಳಿ, ಆ ಪಾತ್ರದ ಬಗ್ಗೆ ಹೇಳಿ. ಆಕ್ಚುಲಿ ನಂದು ಫಸ್ಟ್ ಕಾಮಿಡಿ ಸೀರಿಯಲ್ ಅದು. ನಾನು ಯಾರು ಒಬ್ರು ರೈಟರ್ ಕಡೆಯಿಂದ ಹೋಗಿದ್ದಾಯ್ತಾ. ನಾನು ಅವಾಗ ಟ್ರೈ ಮಾಡ್ತಾ ಇದ್ದೆ, ತುಂಬ ಆಡಿಷನ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ಸೊ ಅವಾಗ ಇದು ಎಪಿಸೋಡ್ ವೈಸ್ ಹೋಗ್ತಿತ್ತಲ್ಲ, ಇದರಲ್ಲಿ ಒಂದು ಡಾನ್ಸ್ ಎಲ್ಲ ಇತ್ತು. ಸೊ ಆ್ಯಸ್ ಎ ಡಾನ್ಸರ್ ಆಗಿ ನಾನು ಅದನ್ನು ಒಪ್ಕೊಂಡೆ. ಅದರಲ್ಲಿ ವಿಜಯ್ ಇದ್ರು ಒಬ್ರು. ವಿಜಯ್, ನಾವು ಯಾವುದ್ರಲ್ಲಿ ಕ್ಲಾಸ್ಮೇಟ್ಸ್ ಅಂತ ಒಂದು ಸೀರಿಯಲ್ ಬರ್ತಿತ್ತಲ್ಲ, ಅದರಲ್ಲಿದ್ರು ಅವರು. ಸೊ ಅವರು ಒಳ್ಳೆ ಡಾನ್ಸರು. ಸೊ ನಂದು ಅವ್ರದ್ದು ಕಾಂಬಿನೇಷನ್ ಇತ್ತು. ಅಲ್ಲಿಂದ ಸೊ ಕಿಕ್ ಸ್ಟಾರ್ಟ್ ಆಯ್ತು, ಆಕ್ಟಿಂಗ್ ಜರ್ನಿ ಅಂತ ಸ್ಟಾರ್ಟ್ ಆಯ್ತು. ಅಪ್ಪ, ಅದ್ರಲ್ಲಿ ನಾನು ಏನೂ ಮಾಡಿರ್ಲಿಲ್ಲ. ಕಾಮಿಡಿ ಸೀರಿಯಲ್ ಅಲ್ಲಿ ಕಾಮಿಡಿ ಮಾಡ್ಲಿಲ್ವಾ? ಮತ್ತೆ ಏನಿಲ್ಲ ಅಂದ್ರೆ ಅಲ್ಲಿ ನೀವು ಏನ್ ಮಾಡ್ತಿರೋ ಅದೇ ಕಾಮಿಡಿ ಅನ್ನೋ ತರ ಆಗೋಗ್ಬಿಟ್ಟಿತ್ತು. ಸೊ ನಾನು ಡಾನ್ಸ್ ಮಾಡ್ಕೊಂಡೆ ಒಂದಷ್ಟು ಇದಿತ್ತು. ನನಗೆ ಆಕ್ಚುಲಿ ಮರ್ತೋಗಿದೆ ಅದು ಎಪಿಸೋಡು ಹೆಂಗಿತ್ತು ಏನು ಅಂತ. ಹಾಗಾಗಿ ನಂಗೆ ಅಷ್ಟು ನೆನಪಿಲ್ಲ. ಬಟ್ ಡಾನ್ಸ್ ಇಂದಾನೇ ಸ್ಟಾರ್ಟ್ ಆಗುತ್ತೆ ಎಪಿಸೋಡು. ಸೊ ಹಂಗಾಗಿ ಅದು ಹಂಗೆ ಥ್ರೋಟ್ ಎಪಿಸೋಡು ಕ್ಯಾರಿ ಆಗುತ್ತೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಹೇಗಿತ್ತು ಆ ಫಸ್ಟ್ ಎಕ್ಸ್ಪೀರಿಯನ್ಸ್, ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್? ಏನು ಗೊತ್ತೇ ಇಲ್ಲ ಇಂಡಸ್ಟ್ರಿ ಬಗ್ಗೆ ಅಂತ ಅಂದು ಫಸ್ಟ್ ಸೀರಿಯಲ್ ಮಾಡಿದಾಗ ಏನೋ ಒಂದಷ್ಟು ಎಕ್ಸ್ಪೀರಿಯನ್ಸ್ ಕ್ಯಾರಿ ಮಾಡ್ತೀವಿ, ಕಲಿತೀವಿ ಎಷ್ಟೊಂದು. ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಏನೆಲ್ಲ ಕಲ್ತ್ರಿ ನೀವು ಫಸ್ಟ್ ಸೀರಿಯಲ್? ಈಗ ಬರೋರು ಎಲ್ರಿಗೂ ಅದೇ ಇರುತ್ತೆ, ಏನೋ ಬಿಡು ಏನು ಮಾಡ್ಬಿಡ್ಬೋದು ಅನ್ನೋ ಥರ. ಆ ಥರ ನಂಗೆ ನಿಜವಾಗ್ಲೂ ದೇವರಾಣೆ ಇರಲಿಲ್ಲ. ಸೊ ನನಗಿದ್ದಿದ್ದು ಏನಂದ್ರೆ, ಒಂದು ಸಿಕ್ಕಾಪಟ್ಟೆ ಭಯ ಆಯ್ತು. ಸ್ಟೇಜ್ ಫಿಯರ್ ಅಂತೂ ಇರಲಿಲ್ಲ, ಬಿಕಾಸ್ ಐ ಆಮ್ ಎ ಡಾನ್ಸರ್. ಸೊ ಹಾಗಾಗಿ ಇದ್ರಲ್ಲಿ ಡಾನ್ಸ್ ಇರುತ್ತೆ ಅಂದಿದ ತಕ್ಷಣ ಓಕೆ ಬಿಡು, ಏನು ಡಾನ್ಸ್ ಅಲ್ವಾ, ಮಾಡ್ಕೊಂಡು ಹೆಂಗೋ ಈಸಿ ಒಂದೆರಡು ಡಾನ್ಸ್ ಇರುತ್ತೆ, ಅದ್ರ ಜೊತೆಲಿ ಒಂದಷ್ಟು ಡೈಲಾಗ್ಸ್ ಇರುತ್ತೆ, ಹೇಳ್ಕೊಂಡು ಹೋಗ್ಬಿಡ್ಬೋದು ಅಂತ. ಬಟ್ ಚೆನ್ನಾಗಿತ್ತು. ಫಾರಿನ್ ರಿಟರ್ನ್ ಏನೋ ಸಮಥಿಂಗ್ ಅನ್ಸುತ್ತೆ ಅದು ಕ್ಯಾರೆಕ್ಟರ್. ಸೊ ಹಂಗೆ ಕ್ಯಾರಿ ಮಾಡ್ಬಿಟ್ಟೆ, ಡಾನ್ಸ್ ಮಾಡ್ಕೊಂಡೇ ಹೋಗುತ್ತೆ ಅದು. ಚೆನ್ನಾಗಿತ್ತು. ಹಂಗಾಗಿ ಏನು ಅಷ್ಟೇನು ಟೆನ್ಷನ್ ಇರಲಿಲ್ಲ. ಸೊ ಆಮೇಲೆ ಶುರುವಾಗಿದ್ದು ಟೆನ್ಷನ್. ಖುಷಿ ಆಯ್ತು, ಇಂಡಸ್ಟ್ರಿ ಚೆನ್ನಾಗಿದೆ, ಇನ್ನು ಮಾಡ್ಬೇಕು ಮುಂದೆ ಅನ್ನೋ ಒಂದು ಛಲ ಬಂತ. ಹೌದು, ಖಂಡಿತ ಖಂಡಿತ. ಸೊ ಅದಾದ್ಮೇಲೆ ನೀವು ಮಾಡೋದೇ ಅಮೃತ ವರ್ಷಿಣಿ ಧಾರಾವಾಹಿ. ಅಂಡ್ ಸತತವಾಗಿ 6 ವರ್ಷ ಅಮೃತ ಪಾತ್ರನ ನೀವು ನಿರ್ವಹಿಸಿದ್ರಿ. ಸೊ ಆ ಜರ್ನಿ ಬಗ್ಗೆ ಹೇಳಿ, ಅಮೃತ ವರ್ಷಿಣಿ. ಫಸ್ಟ್ ವರ್ಡ್ ಯೂಸ್ ಮಾಡಬೇಕಂದ್ರೆ ಅಮೇಝಿಂಗ್ ಜರ್ನಿ. ನನ್ನ ಲೈಫಲ್ಲೇ ನಾನು ಮರೆಯೋಕ್ಕಾಗದೇ ಇರುವಂಥ ಜರ್ನಿ ಅದು. ಹೆಂಗೆ ಅಂದರೆ, ಆ ಆಡಿಷನ್ಗೆ 25 ಜನ ಹುಡುಗಿರು ಬಂದಿದ್ರು. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಅದರಲ್ಲಿ ಸುಮಾರು ಜನ ಇವಾಗ ಎಲ್ಲರೂ ತುಂಬ ನೋನ್ ಫೇಸಸ್ಗಳಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ನನಗೆ ಲಾಸ್ಟಲ್ಲಿ ನನ್ನನ್ನು ವೇಟಿಂಗ್ ಪೀರಿಯಡಲ್ಲಿ ಕೂರಿಸಿದ್ರು. ಸೊ ಈ ಕ್ಯಾರೆಕ್ಟರ್ಗೆ ಈ ಫೇಸು ಚೆನ್ನಾಗಿ ಸೂಟ್ ಆಗುತ್ತೆ, ಒಂದು ಆ ಮುಗ್ಧತೆ ಇದೆ, ಆ ಒಂದು ಏನು ಹೇಳ್ತಾರೆ ಆ ಫೇಸಲ್ಲೇ ಕಾಣುತ್ತೆ ಅನ್ನೋ ಥರ ಒಂದಿತ್ತು. ಕೂರಿಸಿದ್ರು. ನಾನು ಅಷ್ಟೊತ್ತಿಗಾಗಲೇ ಆಡಿಷನ್ಸ್ ಮಾಡಿ ಬೇಸತ್ತು ಹೋಗಿದ್ದೆ.
ಫೋಟೋಸು ತೊಗೊಂಡೋಗಿರಲಿಲ್ಲ. ಆಗೆಲ್ಲ ಅಷ್ಟು ಡಿಜಿಟಲ್ Okay. ಇದೆಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಅಷ್ಟು ಫಾಸ್ಟ್ ಇರಲಿಲ್ಲ. ಸೊ ಫೋಟೋಸ್ ತೊಗೊಂಡೋಗ್ಬೇಕಿತ್ತು ಅವಾಗ ನಾವು. ಸೊ ಫೋಟೋಸು ತೊಗೊಂಡೋಗಿರ್ಲಿಲ್ಲ. ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಅನ್ನೋ ಆ ಒಂದು ಥಾಟ್ ಅಲ್ಲಿ ಹೋಗಿದ್ದು ನಾನು. ಸೊ ಅದಾದಮೇಲೆ ಕೂರಿಸಿದ್ರು ನನಗೆ. ನಾನು ಬೆಳಗ್ಗೆ 11 ಗಂಟೆಗೆ ಹೋಗಿದ್ದು. ಫಸ್ಟು ನಾನೇ ಹೋಗಿದ್ದು ಆಫೀಸ್ಗೆ. ಆಡಿಷನ್ ಟೈಮಿಂಗ್ ಪಂಕ್ಚುಯಲ್. ನಾನು ಇವತ್ತಿಗೂ ಅಷ್ಟೇ ಪಂಕ್ಚುಯಲ್. ಅವತ್ತು 11 ಗಂಟೆಗೆ ಏನು ಸ್ಟಾರ್ಟ್ ಮಾಡಿದ್ದು ಆ ಪಂಕ್ಚುಯಾಲಿಟಿ ಇವತ್ತಿಗೂ ಅದೇ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಸಂಜೆ 4 ಗಂಟೆವರೆಗೂ ಕೂರಿಸಿದ್ರು. ಯಾಕರು ಹಿಂಗೆ ಕೂರಿಸಿದಾರೆ ಇವರು, ಏನು ನನಗೆ ಏನು ಆ್ಯಕ್ಟ್ ಮಾಡಿಸ್ತಾರಾ ಇಲ್ವಾ, ಏನು ಕತೆ ಏನು ಗೊತ್ತಾಗ್ತಿಲ್ವಲ್ಲ ಅಂತ. ಸೊ ಆಮೇಲೆ ಒಂದು ಶೀಟ್ ಡೈಲಾಗ್ ಕೊಟ್ರಪ್ಪ. ನಾನು ಮೆಮೊರಿ ಚೆನ್ನಾಗಿದೆ ನನಗೆ, ಬಟ್ ಆಕ್ಟಿಂಗು 0 ಮೊಟ್ಟೆ. ನೀವು ಆಕ್ಟಿಂಗ್ 0 ಅವಾಗ ಸೊ ಅವಾಗ ತಗೊಳ್ಳಿ ನೀವು, ಇವಾಗ ಬಿಟ್ಬಿಡಿ. ಸರಿ, 0 ದೊಡ್ಡ 0 ಕೊಟ್ರು. ಎಲ್ಲ ಹೇಳ್ಬಿಟ್ಟೆ, ಒಂದಿಷ್ಟುದ ಡೈಲಾಗ್ ಹೇಳ್ಬಿಟ್ಟೆ. ಅದಾದ್ಮೇಲೆ ಓಕೆ ಆಯ್ತು ಅಂತೆಲ್ಲ ಆಯ್ತು. ಚಾನಲ್ನಿಂದ ನಾನು ರಿಜೆಕ್ಟ್ ಆದೆ. ಅದು ನಾನು ಈಗಾಗಲೇ ಸುಮಾರು ಕಡೆ ಹೇಳಿದ್ದೀನಿ. ಚಾನಲ್ನಿಂದ ರಿಜೆಕ್ಟ್ ಆದೆ ಬಿಕಾಸ್ ನನ್ನ ಹೀರೋ 6 feet. ಹೈಟ್ ಪ್ರಾಬ್ಲಮ್ ಇಂದ. ಆಮೇಲೆ ಅದು ಏನಾಯ್ತು ಗೊತ್ತಾ, ಅದರಿಂದ ನಾನು ರಿಜೆಕ್ಟ್ ಆದ್ನಲ್ಲ. ಬಟ್ ಚಾನಲ್ ಅಲ್ಲಿ ನಮ್ಮ ಡೈರೆಕ್ಟರ್ ರವಿಗರ್ಣಿ ಸರು, ಇಲ್ಲ ಈ ಪಾತ್ರಕ್ಕೆ ಸ್ಪೆಷಲಿ ಅಮೃತ ಕ್ಯಾರೆಕ್ಟರ್ಗೆ ಇವು ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವರು ನನಗೆ ಹೇಳಿ ಆ ಕ್ಯಾರೆಕ್ಟರ್ಗೆ ಒಪ್ಸಿದ್ರು ಚಾನಲಲ್ಲಿ. ಸೊ ಅದಾದ್ಮೇಲೆ ಟ್ರೆಂಡ್ ಶುರುವಾಯಿತು. ಏನು ಹೀರೋ ಹೈಟು, ಹೀರೋಯಿನ್ ಶಾರ್ಟು ಅಂತ. ಸೊ ಅದಾದ್ಮೇಲೆ ನಮಗೆ ನೋಡಕ್ ಸಿಗೋದು ಅಗ್ನಿಸಾಕ್ಷಿ ಅವೆಲ್ಲ ಬರ್ತಾ ಹೋಗುತ್ತೆ. ಅಲ್ಲಿಂದಾನೇ ಸ್ಟಾರ್ಟ್ ಆಗೋದು. ಟ್ರೆಂಡ್ ಸೆಟ್ ಆಗ್ಬಿಟ್ಟು ಟ್ರೆಂಡ್ ಸೆಟ್ ಆಗಿದ್ದೆ ಅಲ್ಲಿಂದ. ಅದು ತುಂಬಾ ಜನಕ್ಕೆ ಗೊತ್ತಿಲ್ವೋ ಗೊತ್ತಿಲ್ಲ. ಆಮೇಲೆ ಈಗ್ಲೂ ಅದನ್ನೇ ಫಾಲೋ ಮಾಡ್ತಿದ್ದಾರೆ ತುಂಬಾ ಜನ. ಹೌದು, ತುಂಬಾ ಕಡೆ ಅದೇ ಫಾಲೋ ಆಗ್ತಿದೆ. ಸೊ ಆಮೇಲೆ ಅದೂ ಅಷ್ಟೇ, ಇಟ್ಸ್ ಎ ಅಮೇಝಿಂಗ್. ನಮಗೆ ಒಂದು ವಾರ ವರ್ಕ್ಶಾಪ್ ಇತ್ತು. ವರ್ಕ್ಶಾಪ್ಸ್ ಎಲ್ಲ ಇತ್ತು, ಸಿಕ್ಕಾಬಟ್ಟೆ. ಏನು ಸೈಕಲ್ ಹೊಡೆದ್ವಿ ಆ ವರ್ಕ್ಶಾಪಲ್ಲಿ. ಯಾಕಂದರೆ ಹೊಸ್ತಲ್ವ ನಮಗೆ, ಏನು ಕ್ಯಾಮ್ರಾ ಫೇಸ್ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ, ತುಂಬ ಲಾಂಗ್ ಟರ್ಮ್ ಎಲ್ಲೂ ಕೆಲಸ ಮಾಡಿದ್ದಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಕಷ್ಟನೂ ಆಯಿತು. ಬಟ್ ನಮಗೆ ಟ್ರೈನ್ ಮಾಡಿದ ರೀತಿ ಇತ್ತಲ್ಲ, ಅದು ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಟ್ರೈನ್ ಎಲ್ಲ ಆಗಿ ಹೋದ್ವಿ. ಸೊ ಸತತವಾಗಿ 6 ವರ್ಷ ಸಕ್ಸಸ್ಫುಲ್ಲಾಗಿ ಹೋಯಿತು ಅಮೃತವರ್ಷಿಣಿ. 1700 ಎಪಿಸೋಡ್ಸ್, 1700 ಎಪಿಸೋಡ್ಗಳನ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಅದು ಸಾಧ್ಯನೇ ಇಲ್ಲ ಬಿಡಿ, ಅದು ಪದಗಳಲ್ಲಿ ವರ್ಣಿಸೋಕ್ಕೆ ಆಗಲ್ಲ. ಇವತ್ತಿಗೂ ಕೂಡ ಎಲ್ಲೇ ಹೋಗಲಿ ನನ್ನನ್ನು ಅಮೃತ ಅಂತಲೇ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ. ನನ್ನ ಮನಸ್ಸಿಗೆ ಖುಷಿ ಕೊಡೋವಂಥ ವಿಚಾರ ಅದೇನೆ. ನನಗೆ ಆ ಪಾತ್ರನೂ ಅಷ್ಟೇ ಮನಸ್ಸಿಗೆ ಹತ್ತಿರ ಆಗಿತ್ತು, ಆ ಹೆಸರೂ ಅಷ್ಟೇ. ನಾನು ಇವತ್ತಿಗೂ ಯಾರಾದರೂ ಅಮೃತ ಅಂದರೆ ನಿಮ್ಮ ರಿಯಲ್ ನೇಮ್ ಗೊತ್ತಿಲ್ಲ ಅಮೃತ ಅಂತ, ಪರವಾಗಿಲ್ಲ ನೀವು ಅದೇ ಹೆಸರಿಂದ ಕರೀರಿ ಅಂತ. ಎಷ್ಟೋ ಜನ ಅವಾಗೆಲ್ಲ ಕೆಲಸ ಮಾಡ್ತಿದ್ದವರು ನಮ್ಮ ಟೆಕ್ನಿಷಿಯನ್ಸ್ ಟೀಮ್ ಎಲ್ಲ ಇವತ್ತಿಗೂ ಅಮೃತ ಅಂತಲೇ ಕರೀತಾರೆ. ಸೊ ಈಗಲೂ ನಮ್ಮ ಹಿಟ್ಲರ್ ಕಲ್ಯಾಣ ಟೀಮಲ್ಲೂ ಕೂಡ ಒಂದಷ್ಟು ಜನ ಕೆಲಸ ಮಾಡ್ಬೇಕಾರೆ ಅಂತರ ಅನ್ನಕ್ಕೋಗಿ ಅಮೃತ ಅಂದ್ಬಿಡ್ತಾರೆ. ಸೊ ಆ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ನನಗೆ ಈಗಲೂ ಆಗ್ತದೆ. ಅದ್ರದ್ದು ಆ ಒಂದು ಅದೇನು ಹೇಳ್ತಾರೆ, ಆ ಝಲಕ್ ಇನ್ನೂ ಹೋಗೇ ಇಲ್ಲ. ಹೆಮ್ಮೆ ಅನ್ಸುತ್ತಲ್ವಾಗ, ಅದಷ್ಟು ಎಷ್ಟು ಟಚ್ ಆಗಿದೆ ಆ ಪಾತ್ರ ಅಲ್ವಾ. ಹೌದು, ಈಗ್ಲೂ ಕೂಡ. ಮೊನ್ನೆ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತೆ, ಲಾ 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 ಲಾ, ಅದನ್ನೆಲ್ಲ ನೆನ್ಪಿಟ್ಕೊಂಡಿದ್ದಾರೆ. ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅದನ್ನೆಲ್ಲ ನೋಡಿದಾಗ. ಯಾರೋ ಸ್ಟೋರಿಗೆ ಟ್ಯಾಗ್ ಮಾಡಿದ್ರು ಆಯ್ತಾ, ಅದನ್ನ ನಾನು ಸುಮ್ಮನೆ ಹಾಕ್ತೆ ಸ್ಟೋರಿಗೆ. ಯಾವುದೋ ಒಂದು ಶಾರ್ಟ್ ಸೀನ್ದು. ಎಷ್ಟು ಜನ ಮೆಸೇಜ್ ಮಾಡ್ತಿದ್ದಾರೆ ಅಂದರೆ, ಮೇಡಮ್ ನಾವು ಆ ಸೀರಿಯಲ್ನ ಬಿಡದೆ ನೋಡ್ತಿದ್ವಿ ಮೇಡಮ್, ಇವತ್ತಿಗೂ ನಾನು ಯೂಟ್ಯೂಬಲ್ಲಿ ನೋಡ್ತೀನಿ ಮೇಡಮ್ ಆ ಸೀರಿಯಲ್ನ, ಬಿಡೋದೇ ಇಲ್ಲ, ಅಷ್ಟು ನಮ್ಗಿಷ್ಟ ಅಂತೆಲ್ಲ. ಸೊ ಖುಷಿ ಆಗುತ್ತೆ ಅದನ್ನೆಲ್ಲ ಕೇಳಿದಾಗ. ಯಾಕಂದರೆ ಇವತ್ತು ಸಾಕಷ್ಟು ಸೀರಿಯಲ್ಗಳು ಬರ್ತಿದೆ, ದಿನಕ್ಕೊಂದು 10 ಸೀರಿಯಲ್ ಸ್ಟಾರ್ಟ್ ಆಗುತ್ತೆ. ಆ ಒಂದು ಟ್ರೆಂಡಲ್ಲಿ ಇರಬೇಕಾದ್ರೆ ನಾವು ಈಗ 4 ವರ್ಷದ ಹಿಂದೆ ಮುಗ್ದಿರೋಂಥ ಸೀರಿಯಲ್ನ ನೆನ್ಪಿಟ್ಕೊಳ್ತಾರೆ ಅಂದರೆ, ನೀವು ಸಮಥಿಂಗ್ ಈಸ್ ನಿಮ್ಗೆ ಅನ್ಸಲ್ವಾ ಅದೊಂಥರ ಕರೆಕ್ಟಾಗಿ ಮಾಡಿದ್ದೀರಾ? ಹೌದು, ಅದೊಂಥರ ಏನೋ ಅಚೀವ್ಮೆಂಟ್ ಫೀಲಿಂಗು. ಇಟ್ಸ್ ನೈಸ್ ಜರ್ನಿ ಅಷ್ಟೇ. ಸೊ ಈಗ 6 ವರ್ಷ ನೀವು ಅಮೃತ ಪಾತ್ರ ಮಾಡಿದಾಗ ನಿಮ್ಮ ಪರ್ಸನಲ್ ವ್ಯಕ್ತಿತ್ವ ರಜನಿಗೆ ಆ ಅಮೃತ ಪಾತ್ರ ಎಷ್ಟು ಒಂದು ಇನ್ಫ್ಲೂಯೆನ್ಸ್ ಮಾಡ್ತು?
6 ವರ್ಷದಲ್ಲಿ ಸಿಕ್ಕಾಪಟ್ಟೆ. ಆ್ಯಕ್ಚುಲಿ ಪರ್ಸ್ನಲಿ ನಾನು ಸ್ವಲ್ಪ ಹಾಗೆ ಆಯಿತಾ, ನಾನು ಸ್ವಲ್ಪ ಹೆದರ್ಕೋತೀನಿ ಯಾರ ಹತ್ರ, ಅಂದರೆ ಅಂದ್ಕೊಳ್ತಾರೆ ಇವಳಿಗೆ ಏನೋ ಕೊಬ್ಬು ಅಂತ, ಬಟ್ ನಾನು ಹಂಗಿಲ್ಲ ಆ್ಯಕ್ಚುಲಿ. ನಾನು ಯಾರ ಹತ್ರ ಆದರೂ ಹೊಸಬ್ರ ಹತ್ರ ಮಾತಾಡ್ಬೇಕಂದ್ರೆ ನಂಗೆ ಸ್ವಲ್ಪ ಒಂಚೂರು ಆ ಮುಜುಗರ ಇರುತ್ತೆ. ಯಾರೇ ಆಗಲು ನನಗೆ ಈಗಲೂ ಅಷ್ಟೇ ಅಂದ್ಕೊಳ್ತಾರೆ, ನಾನು ಸುಮ್ಮನೆ ಹಿಂಗೆ ಪಾಸ್ ಆದರೆ ನೋಡು ಮಾತಾಡಲೇ ಇಲ್ಲ ಅವರು ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಬಟ್ ಆದರೆ ನಂಗೇನೋ ಒಂಚೂರು ಮುಜುಗರ, ಅದು ಹೆಂಗೆ ಮಾತಾಡ್ಸ ಹೆಂಗೆ ರಿಸೀವ್ ಮಾಡ್ತಾರೋ ಏನೋ ಅನ್ನೋದು ಒಂದು ಆ ಥರದ್ದು ಕ್ಯಾರೆಕ್ಟರ್ ನಂದು. ಸೊ ಅದೇ ಕ್ಯಾರೆಕ್ಟರ್ ಅಮೃತ ಅಲ್ಲೂ ಇತ್ತು. ಸೊ ಅದು ನನಗೆ ಒಂಚೂರು ನನ್ನ ಜೀವನಕ್ಕೆ ಹತ್ತಿರವಾಗಿದ್ದರಿಂದ ನನಗೆ ಅಷ್ಟು ಏನು ಕಷ್ಟ ಆಗಲಿಲ್ಲ. ಆಮೇಲೆ ನಾನು ಎಷ್ಟು ಆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೆ ಅಂದರೆ, ಆ ಒಂದು ಟೈಮಲ್ಲಿ ನಾನು ಡಿಪ್ರೆಷನ್ಗೆ ಹೋಗಿದ್ದು ಇದೆ. ಅಂದರೆ ಡಿಪ್ರೆಷನ್ ಮೀನ್ಸ್ ನಂಗೆ ಗೊತ್ತಿಲ್ಲ ಆ ಟೈಮಲ್ಲಿ ನನಗೆ ಅದು ಡಿಪ್ರೆಷನ್ನ ಇಲ್ಲ ನಾನು ಆ ಪಾತ್ರಕ್ಕೆ ಅಷ್ಟು ಅಡ್ಜಸ್ಟ್ ಆಗಿಬಿಟ್ಟಿದ್ನ ಏನು ಅನ್ನೋದು ನನಗೆ ಅರ್ಥನೇ ಆಗಲಿಲ್ಲ, ಇವತ್ತಿಗೂ ಅರ್ಥ ಆಗಲ್ಲ. ಬಿಕಾಸ್ ನೀವು 6 ವರ್ಷ ಪ್ರತಿದಿನ ಅಳಬೇಕು. ನೀವು ಬೆಳಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ 8 ಗಂಟೆವರೆಗೂ ಅಳ್ತಾನೆ ಇರಬೇಕು. ನೀವಾಗಿರಲ್ಲ, ನಿಮ್ಮ ಪರ್ಸ್ನಲ್ ಕ್ಯಾರೆಕ್ಟರ್ ಏನಿರುತ್ತೆ ಅದರಿಂದ ಹೊರಗಡೆ ಬಂದು ಇಡೀ ದಿನ ಅಮೃತ ಪಾತ್ರದಲ್ಲಿರ್ಬೇಕು. ನೀವು ಹೆಂಗಾಗುತ್ತೆ, ನೀವು ಆ ವ್ಯಕ್ತಿತ್ವ ನೀವೇ ಆಗ್ಬಿಡ್ತೀರಾ. ನೀವು ಅದು ನಿಮ್ಮನ್ನೇ ಫುಲ್ಲು ಕ್ಯಾರಿ ಮಾಡಿಬಿಡುತ್ತೆ ಅದು ನಿಮ್ಮನ್ನ. ಸೊ ಹಂಗಾಗ್ಬಿಟ್ಟಿತ್ತು ನನಗೆ. ಅಳೋದು ನನಗೆ ಯಾರ ಜೊತೆನೂ ಸೇರಕ್ಕೆ ಇಷ್ಟ ಆಗ್ತಿರ್ಲಿಲ್ಲ, ಒಬ್ಬಳೇ ಇರಬೇಕು ಅನಿಸ್ತಿತ್ತು. ಆಮೇಲೆ ಯಾರಾದರೂ ಏನಾದ್ರು ಜಾಸ್ತಿ ಮಾತಾಡಿದ್ರೆ ನಂಗೆ ಅಳು ಬರ್ತಿತ್ತು. ಹಂಗೆಲ್ಲ ಆಗ್ಬಿಟ್ಟಿತ್ತು ನನ್ನ ಪರಿಸ್ಥಿತಿ. ಸೊ ಒಂಥರ ರಜನಿ ಅವರು ಅಮೃತ ಪಾತ್ರದೊಳಗೆ ಪರಕಾಯ ಪ್ರವೇಶ ಆಗೋಗಿದ್ರಿ ಅಂದ್ರೆ ತಪ್ಪಾಗಲ್ಲ. ಡೆಫಿನೆಟ್ಲಿ ಹಂಗೆ ಆಗ್ಬಿಟ್ಟಿತ್ತು ನನಗೆ. ಸೊ ಮತ್ತೆ ಲಾಸ್ಟ್ ಡೇ ಹೇಗಿತ್ತು ಹಾಗಿದ್ರೆ? ಇಷ್ಟೊಂದು ನೀವು ಒಂದು ಆ ಪಾತ್ರಕ್ಕೆ ಅಟ್ಯಾಚ್ ಆಗಿರುವಾಗ, ಇವತ್ತು ಸೀರಿಯಲ್ ಲಾಸ್ಟ್ ಡೇ ಶೂಟಿಂಗ್ ಅಂತ ಅಂದು ಕೊನೆ ದಿನ ನೀವು ಬಣ್ಣ ಹಚ್ಚಿದಾಗ ಆ ಹೋಲ್ ಅದು ಹೇಗಿತ್ತು? ಅದು ಒಂಥರ ನನಗೆ ಸೀರಿಯಲ್ ಮುಗಿಸ್ತಾರೆ ಅಂತ ಅಂದಾಗ್ಲೇ ಆ ಒಂದು ಭಯ ಶುರುವಾಗ್ಬಿಟ್ಟಿತ್ತು ನನಗೆ. ಏನು 6 ವರ್ಷ ಇಲ್ಲಿ ಒಂಥರ ಏನೋ ಒಂದು ಕಂಫರ್ಟ್ ಝೋನ್ ಆಗ್ಬಿಟ್ಟಿತ್ತು. ನೀವು ಅಂದರೆ ಅದೊಂದು ಕೆಲಸ ನಿಮಗೆ, ಅದೊಂದು ನಿಮಗೆ ಏನು ಹೊಟ್ಟೆಪಾಡು, ಅದು ಬಿಟ್ಟು ನೀವು ಪ್ರೊಫೆಷ್ನಲ್ ಆಗಿ ತೊಗೊಂಡ್ಬಿಟ್ಟಿದ್ದೀರಾ ಅದನ್ನು. ಸೊ 6 ವರ್ಷ ಒಂದೇ ಕಡೆ ಕೆಲಸ ಮಾಡಿ ಇನ್ನೊಂದು ಕಡೆ ಹೋಗಿ ಹೆಂಗೆ ನಾವು ಅಡ್ಜಸ್ಟ್ ಆಗೋದು ಹೆಂಗೆ ಅನ್ನೋದೆಲ್ಲ ನನಗೆ ತಲೆಯಲ್ಲಿ ಶುರು ಆಗ್ಬಿಟ್ಟಿತ್ತು. ಲಾಸ್ಟ್ ಡೇ ನನಗಿಂತ ಜಾಸ್ತಿ ನಮ್ಮ ಡೈರೆಕ್ಟರ್ ನನ್ನ ಸಾಯೋದೆಲ್ಲ ಇತ್ತು. ಆ್ಯಕ್ಚುಲಿ ಅವ್ರಿಗೆ ಸಾಯಿಸೋಕೆ ಇಷ್ಟನೇ ಇರಲಿಲ್ಲ ನನ್ನನ್ನು. ಅವರು ತುಂಬ ಫೀಲ್ ಮಾಡ್ಕೊಂಡಿದ್ದಿದೆ. ನನಗೆ ಲಾಸ್ಟೇ ಸಿಕ್ಕಾಪಟ್ಟೆ ನನಗೆ ಅದು ಹೇಳೋಕ್ಕೆ ಆಗಲ್ಲ, ಆ ಫೀಲಿಂಗೂ ಹೇಳೋಕ್ಕೆ ಆಗಲ್ಲ. ಆ ಥರ ಒಂದು ಟೈಮ್ ಅದು. ಸೊ ಸಾಯೋ ದಿನ ನನ್ನ ಪಾತ್ರ ಸಾಯೋ ದಿನ ನನಗೆ ಒಂಥರ ಅಯ್ಯೋ ಅಮೃತ ಸತ್ತೋಗ್ತಿದ್ದಾಳ ಅನ್ನೋದು ನನಗೆ ಒಂದು ಫೀಲಿಂಗ್ ಶುರು ಆಗಿಬಿಟ್ಟಿತ್ತು. ನಂಗೆ ಬೆಳಗ್ಗೆಯಿಂದನೇ ನಾನು ಫುಲ್ಲು ಡಲ್ ಆಗಿಬಿಟ್ಟಿದ್ದೆ ಆ ಲಾಸ್ಟ್ ಡೇ. ನಾನು ಅದರಿಂದ ಹೊರಗಡೆ ಬರೋಕ್ಕೆ 1 ವಾರ ಆಯಿತು. ಓ ಮೈ ಗಾಡ್, ಅಷ್ಟು ಕಷ್ಟ ಆಯಿತು ನನಗೆ. ಯಾಕಂದರೆ ನಾನು ಮಾಡಿರೋ ಪಾತ್ರ, ನಾನು ಎಷ್ಟು ಅದನ್ನು ಹತ್ತಿರದಿಂದ ಜೀವಿಸಿದ್ದೀನಿ ಆ ಪಾತ್ರನ. ಆ ಪಾತ್ರ ಸಾಯುತ್ತೆ ಅಂದಾಗ ನಾನೇ ಎಲ್ಲೋ ಸಾಯ್ತಿದ್ದೀನಿ ಅನ್ನೋ ಒಂದು ಇದು ಕ್ರಿಯೇಟ್ ಆಗಿಬಿಟ್ಟಿತ್ತು ನನಗೆ. ಸೊ ಅದರಿಂದ ಬರೋಕ್ಕೆ ನಂಗೆ 1 ವಾರ ಬೇಕಾಯಿತು. ಬಟ್ ಆಲ್ ಗುಡ್ ಥಿಂಗ್ಸ್ ಕಮ್ ಟು ಎನ್ ಎಂಡ್ ಅನ್ನೋ ಹಾಗೆ ಸೀರಿಯಲ್ ಮುಗಿಲೇಬೇಕಿತ್ತು. ಬಟ್ ಆ ಪಾತ್ರ ಇನ್ನೂ ಸತ್ತಿಲ್ಲ. ಅಮೃತ ಅದ್ರ ಸೀರಿಯಲ್ ಅಲ್ಲಿ ಸತ್ತಿರಬಹುದು, ಬಟ್ ಯಾರ ಮನ್ಸಲ್ಲೂ ಸತ್ತಿಲ್ಲ. ಅಂಡ್ ಇವತ್ತಿಗೂ ಅಮೃತ ಎಲ್ರ ಮನ್ಸಲ್ಲೂ ಖುಷಿಯಾಗಿ ಜೀವಂತವಾಗಿದ್ದಾಳೆ ಅಂದ್ರೆ ನಿಜವಾಗ್ಲೂ ಖುಷಿಯ ಹೆಮ್ಮೆ ಪಡೋ ವಿಷಯ ಅದು. ಸೊ ಎಸ್, ನೆಕ್ಸ್ಟ್ ಆತ್ಮಬಂಧನ ಧಾರಾವಾಹಿ. ಸೀರಿಯಲ್ ಗಳಂದಿದ ತಕ್ಷಣ ಈ ಮನೆ ಫ್ಯಾಮಿಲಿ ಡ್ರಾಮಾ ಇದೆಲ್ಲ ಕಾಮನ್, ಬಟ್ ಹಾರರ್ ಜಾನರ್ ಅನ್ನೋ ಒಂದು ಸೀರಿಯಲ್ ಅನ್ನೋದು ತುಂಬಾ ರೇರ್. ಅದು ಸೀರಿಯಲ್ ಅಲ್ಲಿ ಯಾರೋ ತರ ಎಕ್ಸ್ಪೆರಿಮೆಂಟ್ ಮಾಡಲ್ಲ. ಬಟ್ ಆತ್ಮಬಂಧನದಲ್ಲಿ ನೀವು ಆರ್ತಿ ಪಾತ್ರ ಮಾಡ್ತೀರಾ ಅಂಡ್ ಹಾರರ್ ಸೀರಿಯಲ್. ಸೊ ಅದು ಒಪ್ಕೊಳ್ಳೋಕ್ ರೀಸನ್ ಏನು? ಹಾರರ್ ಬಿಕಾಸ್ ಅಮೃತ ಇಂದ ಈಗ ಡೈರೆಕ್ಟ್ ಹಾರರ್ ಶಿಫ್ಟ್ ಆಗೋದು ಕಂಪ್ಲೀಟ್ ಜಂಪ್ ಅದು. ಹೌದು. ಸೊ ಹೇಗಿತ್ತು ಅದು ಆತ್ಮಬಂಧನ? ಅದು ಒಂಥರ ಚಾಲೆಂಜಿಂಗ್ ಆಗೇ ಇತ್ತು. ಬಿಕಾಸ್ ಇಲ್ಲಿ ಏನಾಗಿತ್ತು, ನಾವು 6 ವರ್ಷ ಸ್ಟಿಕಾನ್ ಆಗ್ಬಿಟ್ಟಿದ್ವಿ. ಸೊ ಇಲ್ಲಿ ಒಂದು ಮಗುಗೆ ತಾಯಿ ಪಾತ್ರ ಮಾಡಬೇಕಿತ್ತು ನಾನು. ಆ ಮಗು ಆ್ಯಕ್ಚುಲಿ ಸತ್ತೋಗಿರುತ್ತೆ, ಅದರ ಆತ್ಮ ನನ್ನ ಜೊತೆ ಇರುತ್ತೆ, ಅದ್ರ ಜೊತೆಲಿ ನಾನು ಜೀವಿಸ್ಬೇಕು ಅನ್ನೋದೆಲ್ಲ ಇತ್ತು. ಸೊ ಅದಕ್ಕಿಂತ ಮೊದಲು ತಾಯಿ ಪಾತ್ರ ಅಂತ ಬಂದಾಗ ನೀವು ಸ್ವಲ್ಪ ಅಂದರೆ ನಮ್ಮ ಸೌತ್ ಇಂಡಿಯನ್ನಲ್ಲಿ ಸ್ವಲ್ಪ ತಾಯಿ ಅಂದರೆ ಒಂಚೂರು ದಪ್ಪಕ್ಕೆ ಗುಂಡುಕ್ಕೆ ಹಾಗೆಲ್ಲ ಇರ್ತಾರೆ. ಸೊ ಇವಾಗಿನ ಟ್ರೆಂಡ್ ಅದು, ಅಮ್ಮದಿರೆಲ್ಲ ಸಣ್ಣಗಿರೋದು. ಈಗೆಲ್ಲ ಹುಡುಗಿರ್ನೆಲ್ಲ ಅಮ್ದೇರ್ ಮಾಡ್ಬಿಡ್ತಾರೆ ಫಿಟ್ನೆಸ್ ಇವಾಗ. ಹೌದು, ನೀವು ನೋಡಿದ್ರೆ ಹೀರೋಯಿನ್ ಜೊತೆ ನಿಲ್ಸಿದ್ರೆ ಅವ್ರ ಅಕ್ಕ ಥರ ಕಾಣಿಸ್ತಾರೆ. ಈಗ ನೋಡಿದ್ರೆ ಹೀರೋಯಿನ್ ಅಮ್ಮ ಇರ್ತಾರೆ. ಸೊ ಆ ಥರ ಟ್ರೆಂಡ್ ಕ್ರಿಯೇಟ್ ಆಗಿದೆ ಈಗ. ಸೊ ಈಗ ಆಗ ಹಂಗಿರಲಿಲ್ಲ. ಅಂದರೆ ಈಗ ಒಂದು 2017 ಅನ್ಸುತ್ತೆ ನಾನು ಮಾಡಿದ್ದದು ಆತ್ಮಬಂಧನ.
ನಾನು ಆ ಒಂದು ಕ್ಯಾರೆಕ್ಟರ್ಗೆ ಒಂದು ಚೂರು ದಪ್ಪ ಅದೆ, ನಾನು ಒಂದು ರೌಂಡ್ ದಪ್ಪ ಅದೆ. ಯಾಕಂದರೆ ತುಂಬ ತೀರಾ ಸಣ್ಣ ಇದ್ದೆ ನಾನು ಅಮೃತ ವರ್ಷಿನಿಲಿ, ಮುಗಿಬೇಕಾದ್ರೂ ಸಣ್ಣ ಇದ್ದೆ. ಸೊ ಅದಕ್ಕೊಂದು ರೌಂಡ್ ದಪ್ಪ ಅದೆ ನಾನು. ಅದೂ ಅಷ್ಟೇ, ಆ್ಯಕ್ಚುಲಿ ಅದು ಇಂಗ್ಲೀಷ್ ಮೂವಿ ಬೇಸ್ಡ್, ಅದು ಹಾಲಿವುಡ್ ಮೂವಿ ಬೇಸ್ಡ್. ತುಂಬ ಚೆನ್ನಾಗಿತ್ತು. ಒನ್ ಲೈನ್ ಸ್ಟಾರ್ಟಿಂಗ್ ಲೈನ್ ತೊಗೊಂಡಿದ್ದವರು ಏನು ರಿಚಾಗಿ ಮಾಡಿದರು ಅಂದರೆ ಆ ಒಂದು ಸೀನೇ ತುಂಬ ಚೆನ್ನಾಗಿತ್ತು. ನಾನು ಹೋಗಿ ಅವನ ಆತ್ಮನ ಕರ್ಕೊಂಡು ಬರೋದಿತ್ತಲ್ಲ, ಇಟ್ಲೆ ಅಮೇಝಿಂಗ್ ಸೀನ್ ಅದು. ಅದು ಸ್ಕ್ರೀನ್ ಮೇಲೆ ನೋಡೋಕ್ಕೇ ಆ್ಯಕ್ಚುಲಿ ಅದು ಟಿ ವಿಲಿ ನೋಡೋದಕ್ಕಿಂತ ದೊಡ್ಡ ಹೋಮ್ ಥಿಯೇಟ್ರಲ್ಲೆಲ್ಲ ನೋಡೋಕ್ಕೆ ತುಂಬ ಖುಷಿ, ಅಂದರೆ ನಿಮ್ಗೆ ಹಾಲಿವುಡ್ ಫೀಲ್ ಕೊಡ್ತಾ ಇತ್ತು ಅದು. ಸೊ ತುಂಬ ಚೆನ್ನಾಗಿ ಮಾಡಿದರು. ಆ ಪಾತ್ರನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇತ್ತು, ವಿತ್ ಹಾರರ್ ಇತ್ತು. ಸೊ ಎಲ್ಲ ಈ ಆರ್ತಿ ಕ್ಯಾರೆಕ್ಟರ್ ಮೇಲೆ ಹೋಗೋದು. ನೋಡಿ, ನನಗೆ ಏನು ಲಕ್ ಅಂತೀರಾ, ಎಲ್ಲ ಸ್ಟಾರ್ಟ್ ಆಗುವಂಥ ಒಂದು ಲೆಟರಿಂದನೇ ನನಗೆ ಕ್ಯಾರೆಕ್ಟರ್ ಬರ್ತಾ ಇದೆ. ಹೌದು, ನಂಗೆ ಆ್ಯಕ್ಚುಲಿ ನಾನು ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ಅಂದರೆ ನಾನು ಇಂದ ಮುಂದಕ್ಕೆ ಹೋಗಿದ್ದೀನಾ ಇಲ್ಲ ಹಿಂದಕ್ಕೆ ಹೋಗಿ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ. ಸೊ ನಾನು ಸಿನಿಮಾ ಮಾಡಿದ್ದು ನಾನು ಅಂಬುಜಾ ಅನ್ನೋದು, ಅದನ್ನು ಅದು ಹೌದು, ಅದರಲ್ಲೂ ನನ್ನ ಪಾತ್ರದ ಹೆಸರು ಅಂಬುಜಾ. ಓ ಎಸ್, ಎಲ್ಲ ಈಗಲೂ ನಾನು ಮಾಡ್ತಾ ಇರೋದು ಹಿಟ್ಲರ್ ಕಲ್ಯಾಣ ಅಂತರ. ಯಾಕೆ ಹೇಳಿ ಎಲ್ಲ ಏನಿಂದ ಶುರು ಆಗೋದು? ಯಾಕೆ? ನೀವು A1 ಆಕ್ಟರ್, ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು.